ಫ್ರೆಂಡ್ಸ್ ನಮಸ್ತೆ. ಪಿ ಎಮ್ ಕಿಸಾನ್ ಬೆನಿಫಿಷಿಯರಿ ಲೀಸ್ಟ್ ಅಂದರೆ ಪಿ ಎಮ್ ಕಿಸಾನ್ 19ನೇ ಕಂತಿನ ಹಣ ಪಡೆಯಲು ಅರ್ಹ ರೈತರು ಪಟ್ಟಿ ಪ್ರಕಟಗೊಂಡಿದೆ. ಏನು ಇತ್ತು ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 19ನೇ ಕಂತಿನ ಹಣ ಪಡೆಯಲು ಅರ್ಹ ರೈತರ ಪಟ್ಟಿಯನ್ನು ಪ್ರಕಟಗೊಂಡಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆಯೋ 19ನೇ ಕಂತಿನ ಹಣ ರು 2,000 ರು ಹಣವನ್ನು ಪಡೆಯಲು ಅರ್ಹರಿರುವ ರೈತರ ಪಟ್ಟಿಯನ್ನು ಅಧಿಕೃತವಾಗಿ PM ಕಿಸಾನ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ರೈತರು ಈ ಪಟ್ಟಿಯನ್ನು ನೋಡಲು ಅನುಸರಿಸಬೇಕಾದ ಕ್ರಮದ ಕುರಿತು ಇಲ್ಲಿ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ 2019ರಿಂದ ದೇಶದ ಎಲ್ಲ ವರ್ಗದ ರೈತರಿಗೆ ಏನು ಮಾಡಿತ್ತು, ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಮಾಡಲು ಆರ್ಥಿಕವಾಗಿ ನೆರವು ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯಡಿ ಇಲ್ಲಿಯವರೆಗೂ 18 ಕಂತುಗಳು ಜಮಾ ಆಗಿವೆ. ಒಟ್ಟು 36,000 ಹಣವನ್ನು ರೈತರ ಖಾತೆಗೆ ಹಾಕಲಾಗಿದೆ. ಒಂದು ವರ್ಷಕ್ಕೆ 6,000 ಆರ್ಥಿಕ ನೆರವನ್ನು ಈ ಯೋಜನೆಯಡಿ ಫಲಾನುಭವಿಗಳು ಜಮಾ ಮಾಡಿಕೊಳ್ಳಲಾಗುತ್ತದೆ. ಇದರಂತೆ ಈ ವರ್ಷದ ಕಂತು ಅಂದರೆ 19ನೇ ಕಂತನ್ನು ಅರ್ಹರು ಇರುವ ಹಳ್ಳಿವಾರು ರೈತರ ಪಟ್ಟಿಯನ್ನು PM ಕಿಸಾನ್ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ರೈತರು ತಮ್ಮ ಮೊಬೈಲ್ನಲ್ಲಿ 19ನೇ ಕಂತಿನ ಹಣವನ್ನು ರೈತರ ಪಟ್ಟಿಯನ್ನು ಹೇಗೆ ನೋಡುವುದು ಎಂದು ವಿವರಿಸಲಾಗಿದೆ. ನಾವು ಯಾವ ರೀತಿ ಅಂತ ಹೇಳಿ ಚೆಕ್ ಮಾಡೋದು ಹೇಳ್ಕೊಡ್ತೀನಿ. ಇನ್ನು PM ಕಿಸಾನ್ 19ನೇ ಕಂತಿನ ಹಣ ಪಡೆಯಲು ರೈತರ ಪಟ್ಟಿ ನೋಡುವ ವಿಧಾನ ಏಕೆ ಅಂದರೆ, ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ PM ಕಿಸಾನ್ ಜಾಲತಾಣದಲ್ಲಿ ಪ್ರವೇಶ ಮಾಡಿ 19ನೇ ಕಂತಿನ ಹಣ ಪಡೆಯಲು ಬಿಡುಗಡೆ ಮಾಡಿರುವ ಪರಿಷ್ಕೃತ ಪಟ್ಟಿಯನ್ನು ನಿಮ್ಮ ಹೆಸರು ಇದೆಯಾ ಅಥವಾ ಚೆಕ್ ಮಾಡಿಕೊಳ್ಳಿ. ಸ್ಟೆಪ್ 1 PM ಕಿಸಾನ್ ಬೆನಿಫಿಷಿಯರಿ ಲೀಸ್ಟ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರವೇಶ ಮಾಡಬೇಕು. ಸ್ಟೆಪ್ 1 ಪ್ರಧಾನಮಂತ್ರಿ ಕಿಸಾನ್ ಬೆನಿಫಿಷಿಯರಿ ಲೀಸ್ಟಿಗೆ ಹೋಗಬೇಕು. ಅದಾದ ನಂತರ ಏನು ಮಾಡಬೇಕು ಅಂದರೆ, ಸ್ಟೆಪ್ 2ನಲ್ಲಿ ಏನು ಮಾಡಬೇಕು ಅಂದರೆ ಬೆನಿಫಿಷಿಯರಿ ಲೀಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಬೇಕು. ಸ್ಟೆಪ್ 3 ಅಲ್ಲೂ ಕೂಡ ಸ್ಟೆಪ್ 3 ಬೆನಿಫಿಷಿಯರಿ ಲೀಸ್ಟ್ ಇರುತ್ತಲ್ಲ, ಅಲ್ಲಿ ಆಯ್ಕೆ ಮಾಡಬೇಕು. ಬೆನಿಫಿಷಿಯರಿ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಸ್ಟೇಟು ಕರ್ನಾಟಕ, ಮತ್ತು ಜಿಲ್ಲೆ, ತಾಲೂಕು, ಹೋಬಳಿ, ನಿಮ್ಮ ಹಳ್ಳಿಯ ಹೆಸರನ್ನು ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ ಅಂತ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಳ್ಳಿಯ ಅರ್ಹ ಅಭ್ಯರ್ಥಿಗಳು ಯಾರ್ಯಾರು ಇದ್ದೀರಿ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಇನ್ನು PM ಕಿಸಾನ್ನ 19ನೇ ಕಂತಿನ ಯೋಜನೆಯಡಿ ಆರ್ಥಿಕ ನೆರವನ್ನು ಪಡೆಯಲು KYC, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್, ಅರ್ಜಿದಾರರ ಹೆಸರು, ಜಮೀನಿನ ಹೆಸರು ತಪ್ಪದೇ ತಾಳೆಯಾಗಬೇಕು. ಇಲ್ಲವಾದಲ್ಲಿ 19ನೇ ಕಂತಿನ ಹಣ ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಯೋಜನೆಯಡಿ ಆರ್ಥಿಕ ನೆರವು ಪಡೆಯುತ್ತಿರುವ KYC ಆಗಿರುವುದನ್ನು ಒಮ್ಮೆ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಚೆಕ್ ಮಾಡಿಕೊಳ್ಳಬೇಕು. ಹಾಗೆಯೇ DBT ಕರ್ನಾಟಕ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಅರ್ಜಿ ಸಲ್ಲಿಸಿದ ಬಳಿಕ ಜಮೀನಿನ ಪಾಣಿಯಲ್ಲಿ ಹೆಸರು ತಿದ್ದುಪಡಿ ಮಾಡಿದ್ದರೆ ಕೂಡಲೇ ನಿಮ್ಮ ಹೋಬಳಿಯ ರೈತ ಕೇಂದ್ರ ಸಂಪರ್ಕಕ್ಕೆ ನೇರವಾಗಿ ಜಮೀನಿನ ದಾಖಲೆಗಳ ಸಮೇತ ಭೇಟಿ ನೀಡಿ PM ಕಿಸಾನ್ ಅರ್ಜಿಯಲ್ಲೂ ಕೂಡ ತಿದ್ದುಪಡಿಯನ್ನು ಮಾಡಿಕೊಳ್ಳಿ. ಇನ್ನು ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊನೆಯ ಕಂತಿನ ಹಣವನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮಧ್ಯದಲ್ಲಿ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮೂಲಕ ಜಮಾ ಮಾಡಲಾಗುತ್ತದೆ. ಇದರಂತೆ 19ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮಧ್ಯದಲ್ಲಿ ಜಮಾ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದಿಷ್ಟು PM ಕಿಸಾನ್ ಯೋಜನೆ ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.